ನಿಮಿಷ ಇಲ್ಲ ಹುಟ್ಟಿದರೆ ಮೈಕ್ ಯಾರು ಹಾಕ್ಬೇಡಿ, ದಯಮಾಡಿ ಮೈಕ್ ಹಾಕ್ಬೇಡಿ, ಹಾಲು ಹಾಕ್ಬೇಡಿ ದಯಮಾಡಿ. ದೇವಸ್ಥಾನದಿಂದ ಮಾಡಿಸ್ತಕ್ಕಂತ ನಮ್ಮ ಹಿರಿಯ ಜ್ಞಾನವೃದ್ಧರು, ವಯೋವೃದ್ಧರಾಗಿರ್ತಕ್ಕಂಥ ಧರ್ಮದಲ್ಲಿ ತಮ್ಮದೇ ಆದಂತ, ಧಾರ್ಮಿಕ ರಂಗದಲ್ಲಿ ತಮ್ಮದೇ ಆದಂತ ನಿರಂತರವಾದ ಸೇವೆಯನ್ನು ಸಲ್ಲಿಸಿ ಇಡೀ ಸಮಾಜಕ್ಕೆ ಮಾರ್ಗದರ್ಶಕರಾಗಲಿಕ್ಕೆ ನ ಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ಈ ಕಾರ್ಯಕ್ರಮವನ್ನ ಮಾಡಬೇಕು ಎನ್ನುವ ಅಂತಃಶಕ್ತಿಯನ್ನು ಹೊಂದಿ ನಮ್ಮೆಲ್ಲರಿಗೆ ಪ್ರೇರಣಾದಾತರಾಗಿರ್ತಕ್ಕಂತಹ ಸಮ್ಮೇಳನದ ಯಶಸ್ಸಿಗೆ ಮೂಲ ರೂವಾರಿಗಳಾಗಿರ್ತಕ್ಕಂತಹ ನಮ್ಮ ತಾಲೂಕಿನ ಅವಳಿ ತಾಲೂಕಿನ ನಿರಂತರವಾಗಿ ಹೋರಾಟ ಮಾಡಿ ಆ ಹೋರಾಟದಲ್ಲಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡು ಈ ತಾಲೂಕಿನ ಸರ್ವಾಂಗೀಣ ರೈತರ ಪರ, ಅಭಿವೃದ್ಧಿ ಪರ ಹೋರಾಟ ಮಾಡಿರ್ತಕ್ಕಂತಹ ಮಾಜಿ ಶಾಸಕರು, ನಿಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ BH ಈ ಅವಳಿ ತಾಲೂಕಿನ ಶೋಷಿತರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯ ಸಚೇತಕರು, ಅವಳಿ ತಾಲೂಕಿನ ಮಾಜಿ MLCಗಳಾಗಿರ್ತಕ್ಕಂಥ ನಿಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ DM ಸಾಲಿ ಅವರಿಗೆ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸನ್ಮಾನ. ಹಿರೇಕೆರೂರು, ಅಖಂಡ ಹಿರೇಕೆರೂರು ತಾಲೂಕಿನ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು, ಮಾಸೂರಿನ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಹಿರೇಕೆರೂರು ಅಖಂಡ ಹಿರೇಕೆರೂರು ತಾಲೂಕಿನ APMC ಮಾಜಿ ಅಧ್ಯಕ್ಷರು, ಈಗಿನ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ, ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಿರ್ತಕ್ಕಂಥ ನಾರಾಯಣಪ್ಪ ಗೌರಕ್ನಾಳ್ ಅವರಿಗೆ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸನ್ಮಾನ. ಸನ್ಮಾನ ಸಮಿತಿ ಹಾವೇರಿ ಜಿಲ್ಲೆಯ ಸಮ್ಮೇಳನಗಳನ್ನು ಮಾಡಿ ಸಾಹಿತ್ಯ ಭವನವನ್ನ ನಿರ್ಮಾಣ ಮಾಡಿ ಅದರ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಆದರ್ಶವಾಗಿರ್ತಕ್ಕಂಥ, ಇಡೀ ಜಿಲ್ಲೆಯಲ್ಲಿ ರೈತ ಪರ ಹೋರಾಟ ಮಾಡುವುದರ ಮೂಲಕ ರೈತರ ಪರವಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡು ನಿಜವಾದ ನೇಗಿಲ ಯೋಗಿಯಾಗಿ ಈ ಸಮ್ಮೇಳನದಲ್ಲಿ ಹಿರೇಕೆರೂರು ತಾಲೂಕಿನ ಎರಡೂ ತಾಲೂಕುಗಳ ಯುವ ಆಗಿರ್ತಕ್ಕಂಥ ರವಿ ಅವರಿಗೆ ಸನ್ಮಾನ. ಗಿರೀಶ್ ಬಾರ್ಕಿ ಅವರಿಗೆ, ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ಗಿರೀಶ್ ಬಾರ್ಕಿ ಅವರಿಗೆ ಸನ್ಮಾನ. ಬದಲಾವಣೆಗೆ ವಿಶೇಷವಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಒಂದು ದೇಶ ಸೇವೆ ಮಾಡಲಿಕ್ಕೆ ಯುವಕರಿಗೆ ಪ್ರೇರಣೆ ಕೊಟ್ಟಿರ್ತಕ್ಕಂತಹ ನಮ್ಮ ಅವಳಿ ತಾಲೂಕಿನ ಎಲ್ಲ ಮಾಜಿ ಸೈನಿಕರು ವೇದಿಕೆಯ ಬಲಭಾಗಕ್ಕೆ ಬಂದು ಸಾಹಿತ್ಯ ಪರಿಷತ್ ಮತ್ತು KMF ಮಾಜಿ ನಿರ್ದೇಶಕರಾದಂತಹ ಹನುಮಂತಗೌಡರು, ನಂಜುಂಡಪ್ಪನವರು, ಬಸನಗೌಡರವರು, ನಾಗನಗೌಡರು ಕೊಳತಿಯವರು, ಡಾಕ್ಟರ್ ವಿಷ್ಣಪ್ಪನವರು, HH ಜಾಡರ್ ಸರ್, MC ಕಟಾರಿ ಅವರು, ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ಮಹೇಶಣ್ಣ ಗುಬ್ಬಿ ಅವರು, ಮಾಜಿ APMC ಅಧ್ಯಕ್ಷರಾದ ವಸಂತ್ ದಾವಕರ್ ಅವರು, ನಿಕಟಪೂರ್ವ ಅಧ್ಯಕ್ಷ ಸೈಡು ಫೋಟೋ ಆರಾಮ್ ಕುತ್ಕೋಬೇಕು. ಸಾಹಿತ್ಯ ಪರಿಷತ್ನಿಂದ ಎಲ್ಲರಿಗೂ ಸನ್ಮಾನ ಮುಗಿದ ಮೇಲೆ ಅವ್ರು ಎಲ್ಲಿ ಹೋಗಲ್ಲ, ನಾವು
ಮಾಡ್ತೇವಿ, ನೀವು ಹಳ್ಳಿಯಲ್ಲಿ ಹೋಗಿ ಮಾಡ್ತೀರಿ, ಮಾಡ್ತೀರಿ. ದಯಮಾಡಿ ಅಸ್ತ ಮಾಡಬೇಡ್ರಿ. ಇದೆಲ್ಲ ಶೂಟಿಂಗ್ ಆಗ್ತಾ ಐತಿ. ಅಲ್ಲಿ ಕೊಡ್ರಿ ಅಲ್ಲಿ ಸರ್ ಇಲ್ಲಿ ನೋಡಿ, ಎಲ್ಲ ಇಲ್ಲಿ ನೋಡಿ. ಹಲೋ ಸರ್ ದಯಮಾಡಿ ಸರ್ ಒಂದು 2 ನಿಮಿಷ ತಾವೆಲ್ಲರೂ ಚೇರಿನ ಎಲ್ಲ ಸಹಪಾಠಿಗಳು ವೇದಿಕೆಯ ಬಲಭಾಗದಲ್ಲಿ ಬರಬೇಕು. ಇಲ್ಲಂದ್ರೆ ಮೊಬೈಲ್ಗೆ ಅವಕಾಶ ಇಲ್ಲ, ಟೈಮ್ ಆಗುತ್ತೆ. ದಯಮಾಡಿ ಅಣ್ಣ ಬಸಣ್ಣ ಬರ್ರಿ ಸೆಂಟ್ರ್ ಬನ್ನಿ ಮಧ್ಯ ಬನ್ನಿ. ಹಲೋ ಸೆಂಟ್ರ್ ಬನ್ನಿ ಸರ್. ಸರ ಇಲ್ಲ ನೋಡ್ರಿ. ಮಾತಾಶ್ರೀ ಕಾಳಮ್ಮ ಶಿವಪ್ಪ ಪ್ರತಿಷ್ಠಾನ ವತಿಯಿಂದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಶಾಸಕರಿಗೆ ಸನ್ಮಾನ. ಸರ್ಕೊಳ್ಳಿ ಸರ ಹಲೋ ಸರ್ ಸೈಡ್ ಎಲ್ಲರೂ ಮಾಡಿದ ಹಂಗೆ ಉಳ್ಕೊತಾವಪ್ಪ ನಾವು ಲಾಸ್ಟ್ ಹೇಳ್ತಾರೆ ಅವ್ರಿಗೆ 2 ರೂಪಾಯಿ ಮಟ್ಟ ಕೇಳ್ತೀವಿ. ಸೈಡ್ ಆಗ್ರಿ. ಮಡಿಕೆ ಸರ್, ಮಡಿಕೆ ಗೋಪಾಲ್ ಸರ್. ವೇದಿಕೆಯ ಕಾರ್ಯಕ್ರಮದ ನಂತರ ಮೊದಲ ಕವಿಗೋಷ್ಠಿ ಪ್ರಾರಂಭವಾಗುತ್ತದೆ. ರಂಗಪ್ರಿಯ ರವೀಂದ್ರ ಹಳ್ಳೂರು ಕವಿಗೋಷ್ಠಿಗೆ ಸಿದ್ಧರಾಗಿರಬೇಕು. ಕಾರ್ಯಕ್ರಮದ ನಿರೂಪಣೆಗೆ ನಜೀರ್ ಸವಳೂರ್ ಹಾಗೂ ಇಫಾನ್ ಬಾಳಿಕಾಯಿ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಮುಂದಿನ ಕಾರ್ಯಕ್ರಮ ಕವಿಗೋಷ್ಠಿ, ಮೊದಲ ಕವಿಗೋಷ್ಠಿ ಪ್ರಾರಂಭವಾಗ್ತದೆ. ಇಲ್ಲಿ ತಿಳಿಸಿರ್ತಕ್ಕಂಥ ಕವಿಗಳು ಸಿದ್ಧರಾಗಿರಬೇಕು. ಹಾಗೂ ಶ್ರೀಯುತ ಸಿದ್ದಪ್ಪ ಜಯಪ್ಪ ಬನ್ನಿಹಟ್ಟಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್. ಸತೀಶ್ ಸರ್ಶೆಟ್ ಅವರು, ಪ್ರಸನ್ನ ಅಗ್ನಾಶಿಕರ್ ಅವರು ಸೈಡ್ ಸರ್. ಈಗ ಅತ್ಯುತ್ತಮವಾಗಿರ್ತಕ್ಕಂಥ ಧ್ವಜಾರೋಹಣ ಕಾರ್ಯಕ್ರಮ ನಿರ್ವಹಿಸಿ ವರದಿಗಾರರಾಗಿರ್ತಕ್ಕಂಥ ಶ್ರೀಯುತ ಚಿದಾನಂದ ಮಾನೆ ಅವರು, ಶಿವಕುಮಾರ್ ನಾಯಕ್ ಅವರು, ಪ್ರದೀಪ್ ಕುಲಕರ್ಣಿ ಅವರು, ಸಂತೋಷ್ ಪವಾರ್ ಅವರಿಗೆ, ಪ್ರಸನ್ನ ಅಗ್ನಾಶಂಕರ್, ಸತೀಶ್ ಸರ್ಶೆಟ್, ಮಲ್ಲೇಶ್ ಅವರಿಗೆ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ನಮ್ಮ ಶಾಲು ಮತ್ತು ಮಾಲೆ ತೆಗೆದುಕೊಂಡು ಮತ್ತು ಸನ್ಮಾನವನ್ನು ನೆರವೇರಿಸಿಕೊಳ್ಬೇಕಾಗಿ ವಿನಂತಿ. ಸೈಡ್ ಶ್ರೀಯುತ ಚಿದಾನಂದ ಮಾನೆ ಅವರು, ಚೌಡಪ್ಪ ಕರೆಕ್ಟರ್, ಪ್ರದೀಪ್ ಕುಲಕರ್ಣಿ, ಪ್ರಸನ್ನ ನಮ್ಮ ತಾಲೂಕಿನ ಹೆಮ್ಮೆಯ ಪತ್ರಿಕಾ ವರದಿಗಾರ ಶ್ರೀಯುತರಿಗೆ ತಾಲೂಕಾ ಪರಿಷತ್ ವತಿಯಿಂದ